ವೆಲ್ಕಮ್ ಟು ಎ ಟು 3 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮಾಗಡಿ ಹತ್ರ ಇರೋ ಒಂದು 3 ಎಕರೆ 26 ಕುಂಟೆ ಜಾಗ ನೋಡ್ಕೊಂಬರೋಣ. ಈ ತೋಟಕ್ಕೆ ಈ ಥರ 15 ಫೀಟ್ ಮಡ್ ರೋಡು, ಕೇವಲ 50 ಮೀಟ್ರ್ ಮಾತ್ರ ಇದೆ. ರಿಮೈನಿಂಗ್ ಟಾರ್ ರೋಡ್ ಇದೆ. ವಿಲೇಜ್ ಅಟ್ಯಾಚ್ ಇರುವಂತಹ 3 ಎಕರೆ 25 ಕುಂಟೆ ಪ್ರಾಪರ್ಟಿ ಇದು ನೋಡಿ. ಇದು ಪ್ರಾಪರ್ಟಿ ಎಂಟ್ರೆನ್ಸು. ಒಂದು ಎಕರೆಯಷ್ಟು ಕಲ್ ಫೆನ್ಸಿಂಗ್ ಹಾಕಿದ್ದಾರೆ. ರಿಮೈನಿಂಗು ಬೌಂಡ್ರಿ ಮಾಡಿ ಅದ್ಬಸ್ತ್ ಮಾಡಿ ಬಿಟ್ಕೊಂಡಿದ್ದಾರೆ, ಫೆನ್ಸಿಂಗ್ ಮಾಡಿಲ್ಲ. ಸೊ ಇದು 3 ಎಕರೆ 30 ಕುಂಟೆ ಪ್ರಾಪರ್ಟಿ, 3 ಎಕರೆ 26 ಕುಂಟೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ವಿಲೇಜಿಂದ ಜಸ್ಟ್ 100 ಮೀಟ್ರ್ ಮಾತ್ರ ಇದೆ. ವಿಲೇಜ್ ಅಟ್ಯಾಚ್ ಇರುವಂತಹ ಪ್ರಾಪರ್ಟಿ. ಒಟ್ಟು ಈ ಪ್ರಾಪರ್ಟಿಲಿ 2 ಲೇಬರ್ ಶೆಡ್ ಇದೆ, ಒಂದು ಅಟ್ಯಾಚ್ ಟಾಯ್ಲೆಟ್ ಇರೋಂತಹ ಶೆಡ್ಡು, ಮತ್ತು ಕೌ ಶೆಡ್ ಸಪ್ರೇಟಾಗಿದೆ. ಈ ಕೌ ಶೆಡ್ ಏನು ನೋಡ್ತಾ ಇದ್ದೀರಲ್ಲ, ಇದು ಕೌ ಶೆಡ್ಡು. ಒಂದು 20ರಿಂದ 25 ಹಸು ಸಾಕುವಂತಹ ಕೆಪಾಸಿಟಿ ಇರುವಂತಹ ಕೌ ಶೆಡ್ ಇದು. ಸಪ್ರೇಟಾಗಿ ಹಸುಗಳ ಮೇವುಗಳನ್ನ ಸ್ಟೋರೇಜ್ ಮಾಡೋದಕ್ಕಿಂತಲೇ ಒಂದು ಸ್ಟೋರೇಜ್ ರೂಮ್ ಸಪ್ರೇಟಾಗಿ ಮಾಡಿದ್ದಾರೆ ಇದರಲ್ಲಿ ನೋಡಿ. ಪ್ರೆಸೆಂಟ್ ಒಂದು 10ರಿಂದ 12 ಹಸು ಸಾಕಿದ್ದಾರೆ. ಕೆಪಾಸಿಟಿ 25 ಹಸು ಕೆಪಾಸಿಟಿ ಇರೋಷ್ಟು ಶೆಡ್ ಇದೆ. 30/70 ಶೆಡ್ ಇದು. ಅದಲ್ಲದೆ ಎಕ್ಸ್ಟೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ, ಹೊಸದೊಂದು ಶೆಡ್ಡು. ಅದೊಂದು 15x30 ಇದೆ ಅನಿಸುತ್ತೆ. ಒಟ್ಟು 3 ಎಕರೆ 30 ಕುಂಟೆ 26 ಕುಂಟೆ ಬೌಂಡ್ರಿಲಿ ಒಂದು 80 ಮಾವಿನ ಮರಗಳಿದ್ದಾವೆ. ಎಲ್ಲ 10ರಿಂದ 15 ವರ್ಷದ ಮರಗಳು, ಫಲ ಬಿಡ್ತಾ ಇರೋವಂಥ ಮರಗಳು ನೋಡಿ. ಇದೇನಿದೆ, ಇದು ಎಕ್ಸ್ಟೆನ್ಷನ್ ಮಾಡ್ಕೊಂಡಿರೋದು. ಒಂದು ಸ್ವಲ್ಪ ಮೇವನ್ನ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಮತ್ತು ಹಸು ಕಟ್ಟೋದಕ್ಕೆ ಸಪ್ರೇಟಾಗಿ ಒಂದು ಎಕ್ಸ್ಟೆನ್ಷನ್ ಮಾಡ್ಕೊಂಡಿರೋ ಏರಿಯಾ ಇದು. ಮತ್ತು ರೆಡ್ ಸಾಯಿಲು, ಯಾವುದೇ ರೀತಿ ವ್ಯವಸಾಯ ಮಾಡುವಂಥ ಜಾಗ. ಒಟ್ಟಾರೆ 3 ಬೋರ್ವೆಲ್ ಇದೆ ಈ ತೋಟದಲ್ಲಿ ಅಂತ ಹೇಳಿದ್ದಾರೆ. ನಾನು 3ನ್ನೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಮಾವಿನ ಫಸಲು ಆಲ್ರೆಡಿ ಮುಗ್ದಿದೆ. ಇನ್ನೇನಿದ್ರು ನೆಕ್ಸ್ಟ್ ಸಮ್ಮರಲ್ಲೇ ಮಾವಿನಕಾಯಿ ಸೀಸನ್ ಬರೋದು, ಅಲ್ಲಿವರೆಗೂ ಜಸ್ಟ್ ಮರ ಮಾತ್ರ, ನಿಮಗೆ ಗೊತ್ತು. ಇನ್ನು ತೆಂಗಿನ ಸಸಿಗಳೆಲ್ಲ 2ರಿಂದ 3 ವರ್ಷದ ಸಸಿಗಳು. ಇವು ಒಂದು 200 ಸಸಿಗಳಿದ್ದಾವೆ ಅಂತೆ ತೆಂಗಿನ ಸಸಿಗಳು. ತೆಂಗು ಮಾವು 2 ಮಿಶ್ರಿತ ತೋಟ ಇದು. ಮತ್ತು ಅಲ್ಲಲ್ಲಿ ಸ್ವಲ್ಪ ಜಾಗನೂ ಬಿಟ್ಕೊಂಡಿದ್ದಾರೆ. ಇನ್ನೂ ಯಾವ ಥರ ಬೇಕಾದರೂ ಪ್ಲಾಂಟೇಷನ್ ಮಾಡ್ಕೋಬೋದು. ನೀವು ಇನ್ನೂ ವಿವಿಧ ಬಗೆಯ ಹಣ್ಣಿನ ಗಿಡಗಳನ್ನ ಹಾಕೋಬೋದು. ನಿಮ್ಗೆ ಇಷ್ಟ ಆಗಿರೋಂತಹ ಫ್ರೂಟ್ಸ್ ಗಿಡಗಳನ್ನ ಹಾಕೊಳ್ಳೋದಕ್ಕೆ ಫೆಸಿಲಿಟಿ ಅವೈಲಬಿಲಿಟಿ ಇದೆ, ಏನು ತೊಂದರೆ ಇಲ್ಲ. ಮತ್ತು ಇನ್ನು ಈ ತೋಟ ಬಂದುಬಿಟ್ಟು ನಮ್ಮ ಬೆಂಗಳೂರು ಮೆಜೆಸ್ಟಿಕ್ ಸೆಂಟ್ರಲಿಂದ 52ರಿಂದ 53 ಕಿಲೋಮೀಟ್ರಿಗೆ. ನಮ್ಮ ಮಾಗಡಿ ರೋಡ್ ನೈಸ್ ರೋಡ್ ಟೋಲಿಂದ ಕೇವಲ 38 ಕಿಲೋಮೀಟ್ರ್ ಇದೆ ಈ ತೋಟ. ಜಸ್ಟ್ 38 ಕಿಲೋಮೀಟರ್ ಫ್ರಮ್ ಮಾಗಡಿ ರೋಡ್ ನೈಸ್ ರೋಡ್ ಟೋಲು. ಕಂಪ್ಲೀಟ್ ಅದ್ಬಸ್ತ್ ಆಗಿದೆ. ಫೆನ್ಸಿಂಗ್ ಒಂದು ಹಾಕೋಬೇಕು. ಒಂದು 30% ಫೆನ್ಸಿಂಗ್ ಆಗಿದೆ, ರಿಮೈನಿಂಗ್ ಪೆಂಡಿಂಗ್ ಇದೆ ನೋಡಿ. ಇದೊಂದು ಬೋರ್ವೆಲ್ಲು, ರೀಸೆಂಟಾಗಿ ಕೊರೆಸಿರುವಂಥ ಬೋರ್ವೆಲ್ಲು. ಇದಕ್ಕಿನ್ನೂ ಅಂದರೆ ಮೋಟ್ರು ಕನೆಕ್ಷನ್ ಕೊಟ್ಟಿಲ್ಲ. ಇನ್ನೆರಡು ಕನೆಕ್ಷನ್ ರನ್ನಿಂಗ್ ಇದೆ ನೋಡಿ. ಇದು ಒಂದು 2.5ರಿಂದ 3 ವರ್ಷದ ತೆಂಗಿನ ಸಸಿ ಗಿಡ ಇದು. ನಿಮಗೆ ಅಲ್ಲಿ ಝೂಮ್ ಮಾಡಿ ನೋಡಿದ್ರೆ ನಿಮಗೆ ಅದ್ಬಸ್ತಿಂದು ಕಲ್ಲು ಕಾಣಿಸ್ತಿದೆ. ಅದ್ಬಸ್ಟ್ ಮಾಡಿರೋ ಕಲ್ಲು 4 ಕಡೆನೂ ಅದ್ಬಸ್ಟ್ ಮಾಡಿ ಕಲ್ಲು ಫೆನ್ಸಿಂಗ್ ಹಾಕಿದ್ದಾರೆ. ಮತ್ತು ಇನ್ನು ಈ ತೋಟ ಬಂದ್ಬಿಟ್ಟು ಈಗ ಹೊಸದಾಗಿ ನಮ್ಮ ಬೆಂಗಳೂರು ರೇಡಿಯಸಲ್ಲಿ ಒಂದು 50 ಕಿಲೋಮೀಟರ್ ರೇಡಿಯಸಲ್ಲಿ ಒಂದು STRR ರೋಡ್ ಅಂತ ಮಾಡ್ತಾಯಿದ್ದಾರೆ. ಆ ರೋಡ್ಗೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಅದು 300 ಫೀಟ್ ರಿಂಗ್ ರೋಡ್. ಅದು ಬೆಂಗಳೂರಿಂದ ಔಟರ್ಗೆ ಬರೋವಂಥದ್ದು. ಇನ್ನು ನಮ್ಮ ಮಾಗಡಿ ಟೌನಿಗೆ ಒಂದು ರಿಂಗ್ ರೋಡ್ ಇದೆ. ಹೊಸದಾಗಿ ಒಂದು ರಿಂಗ್ ರೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮಾಗಡಿ ಟೌನಿಗೆ. ಆ ರಿಂಗ್ ರೋಡಿಂದ ಕೇವಲ 500 ಮೀಟರ್ ದೂರದಲ್ಲಿದೆ. ಸೊ ರೋಡ್ ಫೆಸಿಲಿಟಿ ಅಂತೂ ತುಂಬ ಈಸಿ ಟು ಆಕ್ಸೆಸ್ಸು. ಬೆಂಗಳೂರಿಂದ ಜಸ್ಟ್ 40 to 45 ಮಿನಿಟ್ಸ್ ಜರ್ನಿ ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 1 ಅವರ್ ಆಗ್ಬೋದು ಬೈ ಟ್ರಾಫಿಕ್ಕಿಂದ. ಯಾರಾದರೂ ಬೆಂಗಳೂರು ಹತ್ರ ಫಾರ್ಮಿಂಗ್ ಮಾಡೋರಿಗೆ, ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ತುಂಬ ಯೂಸ್ಫುಲ್ ಆಗುವಂಥ ತೋಟ. ಇನ್ನು ಈ ತೋಟದ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ ಅವರು 3,50,000 ಕೋಟ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಜೊತೆ ಮೀಟಿಂಗ್ ಕೊಡ್ತೀನಿ, ನೀವು ಮಾತಾಡ್ಕೋಬೋದು. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಪ್ರೈಸು, ಫೈನಲ್ ಪ್ರೈಸು ಎಲ್ಲ ಕೇಳಿಬಿಡಿ. ದಯವಿಟ್ಟು ಬಂದು ತೋಟ ನೋಡಿ ಓನರ್ ಜೊತೆ ಮೀಟಿಂಗ್ ಕೊಡ್ತೀನಿ. ಪ್ರೈಸು ನೀವು ಫೈನಲ್ ಮಾಡ್ಕೊಳ್ಳಿ. ಪ್ರೈಸು ನಾವು ಫೈನಲ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸಿದ್ದೀನಿ. ಮತ್ತು ಕಂಪ್ಲೀಟ್ ತೋಟಕ್ಕೂ ಪೈಪ್ ಲೈನಿಂಗ್ ಮಾಡಿದ್ದಾರೆ. ಇನ್ ಫ್ಯೂಚರಲ್ಲಿ ಬೇಕಾದ್ರೆ ನೀವು ಡ್ರಿಪ್ಸ್ ಕೂಡ ಮಾಡಿಸ್ಕೋಬೋದು, ಅಂದರೆ ಹನಿ ನೀರಾವರಿ ಪದ್ಧತಿ ಕೂಡ ಮಾಡಿಸ್ಕೋಬೋದು ಆ ಥರ. ಈಗ ಆಲ್ರೆಡಿ ನಿಮ್ಗೆ ಒಂದು ಬೋರ್ವೆಲ್ ತೋರಿಸಿದ್ದೀನಿ, ಇನ್ನೂ 2 ಬೋರ್ವೆಲ್ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ ತೋರಿಸೋದಕ್ಕೆ. ಮತ್ತು ಹಸುಗಳು ಸಾಕಿರೋದ್ರಿಂದ ಅವ್ರು ತುಂಬ ಜಾಸ್ತಿ ಮೇವಿಗೆ ಬೆಳೆಯೋದಕ್ಕೆ ಒತ್ತು ಕೊಟ್ಟಿದ್ದಾರೆ. ಇನ್ನೊಂದು 4ರಿಂದ 5 ವರ್ಷ ಆದರೆ ತೆಂಗಿನ ಮರನೂ ಫಸಲು ಬಿಡುತ್ತೆ. ಮತ್ತು ತೋಟಕ್ಕೆ ಅಟ್ಯಾಚ್ ಆದಂಗೆ ಒಂದು ಹಳ್ಳ ಕೂಡ ಇದೆ. ಈಗ ರೈನಿ ಸೀಸನ್ ಇರೋದ್ರಿಂದ ಹಳ್ಳ ತುಂಬಿದೆ, ಹರಿತಾ ಇದೆ. ಚಿಕ್ಕದಾಗಿ ಒಂದು ಚೆಕ್ ಡ್ಯಾಮ್ ಕೂಡ ಮಾಡಿದ್ದಾರೆ ಈ ಹಳ್ಳಕ್ಕೆ. ಅದು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ತೋಟಕ್ಕೆ ಅಟ್ಯಾಚ್ ಇರೋಂಥದ್ದೇ. ಆಲ್ಮೋಸ್ಟ್ ಒಂದು 250 ಅಡಿ ತೋಟಕ್ಕೆ ಸಿಗುತ್ತೆ ಇದು ಹಳ್ಳ. ರೈನಿ ಸೀಸನಲ್ಲಿ ಇದು ತುಂಬ ಬರೆದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಕಡೆ ವ್ಯೂವಿಂದ ನಾನು ತೋರಿಸ್ತೀನಿ ನೋಡಿ. ಇದು ಬಂದು ಸೆಕೆಂಡ್ ಬೋರ್ವೆಲ್ ಪಾಯಿಂಟು. ಇದು ಪ್ರೆಸೆಂಟ್ ರನ್ನಿಂಗ್ ಇರೋವಂಥ ಬೋರ್ವೆಲ್ ಪಾಯಿಂಟು.
ಮತ್ತು ಸಪ್ರೇಟ್ ಪ್ರೈವೇಟಾಗಿ ಒಂದು ಟಿ ಸಿ ಕೂಡ ಇದೆ ಈ ತೋಟಕ್ಕೆ. ನೋಡಿ, ಇದು 3rd ಬೋರ್ವೆಲ್ಲು. ಶೆಡ್ ಪಕ್ಕನೇ ಇದೆ, ಮನೆ ಏನಿದೆಯಲ್ಲ ಮನೆ ಪಕ್ಕನೇ 3rd ಬೋರ್ವೆಲ್ ಪಾಯಿಂಟ್ ಇರೋದು. ನೋಡಿ, ಇದು 3rd ಬೋರ್ವೆಲ್ಲು. ನೋಡಿ, ಮತ್ತು ಟಿ ಸಿ ಕೂಡ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ, ವೆಯ್ಟ್ ಮಾಡಿ. ನೋಡಿ, ಟಿ ಸಿ ಪ್ರೈವೇಟ್ ಟಿ ಸಿ ಇದೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.